ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಜಾಯಿನ್ ಆಗಿಲ್ಲ, ಇಮಿಡಿಯೇಟ್ಲಿ ಸರ್ ಜಾಯಿನ್ ಆಗೋದಕ್ಕೆ ಸಾಧ್ಯ ಆಗಿರಬೇಕು. ರೆಗ್ಯುಲರ್ ಆಗಿ ಸ್ಟಡಿ ಇರಲಿ, ಸತತ ಪ್ರಯತ್ನ ಯಶಸ್ಸಿನ ಮೆಟ್ಟಿಲು. ಯಾವಾಗಲೂ ಒಮ್ಮೆ ಸ್ಟಡಿ ಮಾಡೋದ್ರಿಂದ ಅದು ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಸೊ ರೆಗ್ಯುಲಾರಿಟಿ ಅನ್ನೋದು ಸ್ಟಡಿ ಒಳಗಡೆ ಇರಲಿ. ಯಾಕಂದರೆ ಕೆಲವು ಜನ ಭಾಳ ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಮೊನ್ನೆ UPSC ನೋಟಿಫಿಕೇಶನ್ ಬಂದಿದೆ. ಸರಿ, ಭಾಳ ಜನ ಭಾಳ ಸೀರಿಯಸ್ ಆಗಿ UPSC ಓದಕ್ಕೆ ಕೂತ್ಕೋತಾ ಇದ್ದಾರೆ. ಯಾಕಂದರೆ UPSC ಇರ್ಬೋದು, KPSC ಇರ್ಬೋದು, ಬೇರೆ ಬೇರೆ ಎಕ್ಸಾಮ್ ಎಲ್ಲ ಕ್ವಶನ್ ಪೇಪರ್ಗಳು ಹೆಚ್ಚು ಕಡಿಮೆ ಒಂದೇ ಬರತ್ತವೆ. ಭಾರಿ ಹಾರ್ಡ್ ವರ್ಕ್ ಅಂತೂ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಬಟ್ ಕೆಲವು ಜನ ಮಾಡ್ಬೇಕಂತ ಇನ್ನು ಪ್ಲ್ಯಾನ್ ಮಾಡ್ಕೊತಾನೆ ಕುಂತು ಹಂಗೆ ಪಂಚವಾರ್ಷಿಕ ಯೋಜನೆಗಳೇ ಆಗಿದಾವೆ. ಸೊ ಆ ಪಂಚವಾರ್ಷಿಕ ಯೋಜನೆ ಆಗೋದು ಬೇಡ. ಸೊ ಯು ಶುಡ್ ಡೂ ಹಾರ್ಡ್ ವರ್ಕ್ ರೆಗ್ಯುಲರ್ ಆಗಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಮಾಡೋಕ್ಕೆ ನಾನು ಎಷ್ಟು ಶ್ರಮ ಹಾಕ್ತೀನಲ್ಲ, ನೀವು ಅದರ 4 ಪಟ್ಟು ಶ್ರಮ